ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಮಾಡಕತ್ತೀನಿ ರೀ ಜವಾರಿ ಊಟದೊಳಗೆ ಚಹಾ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚಹಾ ಇಲ್ಲಾಂದ್ರೆ ರೆಡಿ ಆಗಿಲ್ಲ ರೀ. ಎದ್ರು ಬಿದ್ದರು ಕುಂತರು ನಿಂತರು ನಮ್ಗೆ ಚಹಾನ ಬೇಕು ರೀ. ಹಾಗಾಗಿ ಚಹಾ ಮಾಡಿ ತೋರಿಸ್ತೀನಿ ರೀ. 1 ಕಪ್ ಚಹಾ ಮಾಡಕತ್ತೀನಿ ರೀ. 1 ಕಪ್ ಚಹಾಕ್ಕೆ 1 ಕಪ್ ನೀರು ಹಾಕೀನಿ ರೀ. ಆಮೇಲೆ ಈ ಚಹಾ 1 ಕಪ್ ಚಹಾಕ್ಕೆ ಅರ್ಧ ಚಮಚ ಚಹಾ ಪುಡಿ ರೀ. ನಾ ಇಲ್ಲಿ ರೆಡ್ ಲೇಬಲ್ ಬಳಸಕತ್ತೀನಿ ರೀ. ನಿಮ್ಗೆ ಯಾವ್ದು ಬೇಕು ಅದನ್ನು ಹಾಕೋರಿ. ಅಂದ್ರೆ ರೆಡ್ ಲೇಬಲ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅದೇನು ಮಾಡ್ತೈತಿಪ್ಪ ಅಂತಂದ್ರೆ ಟೇಸ್ಟ್ ಕೊಡ್ತೈತಿ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡೇನಿ ರೀ. ನೀವು ಭಾಳ ಸ್ವೀಟ್ ಕುಡಿಯೋರು ಇದ್ರಿ ಅಂತಂದ್ರೆ 1.5 ಸ್ಪೂನ್ ಅಥವಾ 2 ಸ್ಪೂನ್ ಸಕ್ಕರೆ ಹಾಕ್ಕೊಡ್ರಿ, ನಡಿತೈತಿ. ಬರೀ ಹಿಂಗೆ ಮಾಡಿದ್ರು ನಡಿತೈತಿ. ಇಲ್ಲಪ್ಪ ಅಂತಂದ್ರೆ ನಾವು ಅಲ್ಲ ಅಂತೀವಿ ರೀ, ಅದನ್ನು ಕುಟ್ಟಿ ಹಾಕ್ಕೊಳ್ಳೋದ್ರ ಒಂದಿಟ್ಟು. ದಕ್ಷಿಣ ಕರ್ನಾಟಕದಾಗ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಹಸಿ ಶುಂಠಿ ಅಂತ ಕರೀತಾರೆ. ಅದು ಹಸಿ ಶುಂಠಿ ಹಾಕಿ ಚಹಾ ಕುಡಿಯೋದ್ರಿಂದ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರ್ತೈತೆ ರೀ ಬಾಯಾಗ. ಅದ್ರಕ್ಕಿ ಚಾಯ್ ಅಂತ ಕರೀತಾರೆ ಆ ಕಡೆ ಹಿಂದಿ ಭಾಷೆಯೊಳಗೆ. ಇದು ಕುಡಿಯೋದ್ರಿಂದ ಹಿಂಗೆ ಗಂಟ್ಲು ಹಿಡಿದದ್ದು ಕಡಿಮೆ ಆಗ್ತೈತಿ. ನೆಗಡಿ ಕೆಮ್ಮ ಇದ್ರೂ ಹೋಗ್ತೈತಿ. ಮತ್ತು ಚಹಾ ಹಿಂಗೆ ಕುಡಿಯೋದ್ರಿಂದ ಕಫ ಆಗೋದಿಲ್ಲ ರೀ, ಈ ಹಸಿ ಶುಂಠಿ ಹಾಕಿರೋದ್ರಿಂದ. ಚಂದಂಗೆ ಕದ ಕುದಿಸ್ಬೇಕು ರೀ ಇದನ್ನು. ಎಷ್ಟು ಚಂದ ಕಲರ್ ಬಿಟ್ಟೈತೆ ನೋಡ್ರಿ. ಬ್ಲ್ಯಾಕ್ ಟೀ ಕುಡಿಯೋರು ಕುಡಿತಾರೆ. ಬ್ಲ್ಯಾಕ್ ಟೀ ಕುಡಿಬೇಕಾದ್ರೆ ಭಾಳ ಚಹಾ ಪುಡಿ ಹಾಕುವಂಗಿಲ್ಲ ರೀ, ಸ್ವಲ್ಪ ಹಾಕೋದು. ಈಗ ನಾ ಅರ್ಧ ಕಪ್ ಹಾಲು ಹಾಕಾಕತ್ತೀನಿ ರೀ. ಸಣ್ಣ ಇಟ್ಟು ಚಂದಂಗೆ ಕುದಿಸೋದು ರೀ. ಕುದಿ ಬರ್ಬೇಕು ನೋಡ್ರಿ ಅದಕ್ಕೆ. ಈ ಚಹಾ ಕುಡಿದ್ರೆ ಚಂತನ ಹಸಿವಿನ ಆಗಂಗಿಲ್ಲ ರೀ. ಭಾರಿ ಟೇಸ್ಟ್ ಇರ್ತೈತೆ ರೀ ಚಹಾ. ನಾವು ಚಹಾದ ಜೊತೆ ಖಾರಿ, ಟೋಸ್ಟ್, ಬನ್, ಬ್ರೆಡ್ ಎಲ್ಲ ಹಚ್ಕೊಂಡು ತಿಂತೀವಿ ರೀ. ನೋಡ್ರಿ ಇಲ್ಲಿ ಎಷ್ಟು ಚಂದ ಕುದಿ ಬಂದೈತಿ. ಇದನ್ನು ಏನು ಮಾಡೋದ್ರಿ, ಚಾನ್ಸಿ ಕಪ್ಪಿಗೆ ಹಾಕ್ಕೊಂಡು ಚಹಾ ಕುಡಿಯೋದ್ರಿ. ಹಂಗೆ ಕುಡಿದ್ರೆ ನಡಿತೈತಿ, ಏನಾರು ಹಚ್ಕೊಂಡು ತಿಂದರೂ ನಡಿತೈತಿ. ಯಾರು ಜನ ಚಪಾತಿ ಹೆಚ್ಚಿ ತಿಂತಾರೆ ರೀ.